ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಶಾಸಕರ ಅಸಮಾಧಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಶಾಸಕರ ಅಭಿಪ್ರಾಯವನ್ನ ಕೇಳಲಾಗಿದೆ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಕೂಡ ಮುಂದುವರೆದಿದ್ದು ಶಾಸಕರು ಬಹಿರಂಗವಾಗಿಯೇ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ರಿಯಾಕ್ಟ್ ಮಾಡಿದ್ದು 138 ಶಾಸಕರ ಅಭಿಪ್ರಾಯವನ್ನ ಕೇಳಲಾಗಿದೆ. ಶಾಸಕರ ಅಭಿಪ್ರಾಯವನ್ನ ಗೌರವಿಸಲಾಗುತ್ತದೆ. ಹಂಗಂತ ಎಲ್ಲರ ಮನವಿ ಬೇಡಿಕೆ ಈಡೇರಿಸಲು ಆಗೋದಿಲ್ಲ. ಮುಂದಿನ ವಾರ ಸಚಿವರ ಸಭೆ ಕರೆಯಲಾಗಿದೆ. ಸಚಿವರಿಂದಲೂ ಕೆಲ ಮಾಹಿತಿ ಸಂಗ್ರಹಿಸಲಾಗುತ್ತೆ ಅಂತ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಚ್ಚಾಟ ಮತ್ತು ಶಾಸಕರ ಅಸಮಾಧಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ರಿಯಾಕ್ಟ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಶಾಸಕರು ಬಹಿರಂಗವಾಗಿ ಕಳೆದ ಕೆಲವು ದಿನಗಳ ಹಿಂದೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ 1-to-1 ಮೀಟಿಂಗ್ ಅನ್ನು ಕೂಡ ನಡೆಸಿದ್ರು. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು. ಶಾಸಕರಿಗೆ ಸಚಿವರಾಗಬೇಕೆಂಬ ಆಸೆ ಇರುತ್ತೆ, ಸಚಿವರಿಗೆ ಸಿಎಂ ಆಗಬೇಕು ಎಂದು ಆಸೆ ಪಡ್ತಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ನಮ್ಮ ಪಕ್ಕದಲ್ಲಿ ಎಲ್ಲರಿಗೂ ಗೌರವ ಕೊಡುತ್ತೇವೆ, ನಮ್ಮ ಪಕ್ಷದಲ್ಲಿ ಎಲ್ಲರಿಗೂ ಗೌರವವನ್ನ ಕೊಡುತ್ತೇವೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಹೇಳಿಕೆಯನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ ಕಳೆದ ಕೆಲವು ದಿನಗಳ ಹಿಂದೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದ್ದು ಕುರ್ಚಿ ಕಚ್ಚಾಟ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಶಾಸಕರು ಬಹಿರಂಗವಾಗಿಯೇ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇದೆಲ್ಲದರ ಬೆಳವಣಿಗೆ ಮಧ್ಯೆ ಸುರ್ಜೇವಾಲಾ ಶಾಸಕರ 1-to-1 ಮೀಟಿಂಗ್ ಅನ್ನು ಕೂಡ ನಡೆಸಿದ್ರು. ರಿಯಾಕ್ಟ್ ಮಾಡಿದ್ದಾರೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. 738 Congress legislators, some are still left. I think this exercise has proved the grand success of the 5 Congress guarantees, as also the interest that Congress leaders, Congress MLAs and Congress workers have taken. We also discussed with the MLAs the development work done by the government as also by themselves in their respective constituencies. And I can say that having seen the report and discussed in detail for over an hour with each one of the MLAs, the report is very satisfactory. The Congress MLAs have taken a lot of interest in developmental work, unlike the BJP, whose only job is to divide on ground of religion. Our MLAs and Congress workers are trying to unite on the ground of development. In addition thereto, we have discussed with each MLA the future plan of development for each assembly constituency. Me and my colleagues, AICC secretaries and the PCC office bearers have noted down the same. Very soon, by next week, we will be calling each minister separately and advising them that they have to take up the developmental works of each MLA's constituency on priority, and I'll be talking to you again next week, since I'll be back next week. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ಸುಕೇಶ್, ನಾಯಕತ್ವ ಬದಲಾವಣೆ ಬಗ್ಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ, ಅಡ್ಡಗೋಡೆ ಮೇಲೆ ದೀಪ ಇಟ್ರ ಸುರ್ಜೇವಾಲಾ ಅಂತ. ಸಹಜವಾಗಿ ಕಾವ್ಯ, ಯಾಕಂದ್ರೆ ಸರ್ಕಾರ ಅಧಿಕಾರಕ್ಕೆ ಬಂದ ಸಮಯದಿಂದಲೂ ಕೂಡ ಸಾಕಷ್ಟು ಪರವಿರುದ್ಧವಾದ ಚರ್ಚೆಗಳು ನಡೆದಿರಬಹುದು. ಅಂದ್ರೆ ಪವರ್ ಶೇರಿಂಗ್ ಇದೆ, 2.5 ವರ್ಷ ಸಿಎಂ ಆಗ್ತಾರೆ ಹೀಗೆಲ್ಲ. ಆದ್ರೆ ಎಲ್ಲೂ ಕೂಡ ಹೈಕಮಾಂಡ್ ನಾಯಕರಾಗ್ಲಿ ಅಥವಾ ಸಿಎಂ ಆಗ್ಲಿ ಡಿಸಿಎಂ ಆಗ್ಲಿ ಸ್ಪಷ್ಟವಾಗಿ ಏನನ್ನು ಹೇಳಿರಲಿಲ್ಲ. ಇತ್ತೀಚಿನ ಕೆಲವು ಬೆಳವಣಿಗೆ ಹೊರತುಪಡಿಸಿ ಅದು ಡಿಸಿಎಂ ಅವರು ನಮ್ಮ ನಡುವೆ ಒಂದು ಅಗ್ರಿಮೆಂಟ್ ಆಗಿದೆ ಅಂದಿರ್ಬೋದು, ಅಥವಾ 5 ವರ್ಷ ನಾನೇ ಸಿಎಂ ಅನ್ನೋ ವಿಚಾರನ ಮುಖ್ಯಮಂತ್ರಿಗಳು ಹೇಳಿದಿರ್ಬೋದು. ಆದ್ರೆ ಇದುವರೆಗೂ ಕೂಡ ಎಐಸಿಸಿ ಯಾವ ನಾಯಕರುಗಳು ಕೂಡ, ಅದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಇರ್ಬೋದು ಅಥವಾ ಪ್ರಧಾನ ಕಾರ್ಯದರ್ಶಿ ಇರ್ಬೋದು, ಯಾವತ್ತೂ ಕೂಡ ಅಂದ್ರೆ ಅಧಿಕಾರ ಹಂಚಿಕೆ ಆಗುತ್ತೆ ಅಥವಾ ಪವರ್ ಶೇರಿಂಗ್ ಬಗ್ಗೆ ಮಾತುಕತೆ ಆಗಿದೆ, ಅಗ್ರಿಮೆಂಟ್ ಆಗಿದೆ ಅನ್ನೋದು ಎಲ್ಲೂ ಹೇಳಿಲ್ಲ. ಹಾಗಾಗಿ ಅದಕ್ಕೆ ತಾಂತ್ರಿಕವಾಗಿ ಸಾಕಷ್ಟು ಕಾರಣಗಳಿರ್ತವೆ. ಒಂದು ಸರ್ಕಾರ ಸ್ಥಿರವಾಗಿ ನಡಿಬೇಕನ್ನುವಂಥದ್ದು ಅಥವಾ ಪಕ್ಷದ ಮಟ್ಟದಲ್ಲಿ ಒಗ್ಗಟ್ಟು ಕಾಯ್ಕೊಳ್ಬೇಕು, ಹೀಗೆ ಬೇರೆ ಬೇರೆ ವಿಚಾರಗಳಿರ್ತವೆ. ಆ ಕಾರಣಕ್ಕಾಗಿ ಇದುವರೆಗೂ ಕೂಡ ಅಧಿಕೃತವಾಗಿ ಎಲ್ಲೂ ಕೂಡ ಯಾವುದೇ ನಾಯಕರುಗಳು ಹೇಳಿಲ್ಲ. ಅಂದ್ರೆ ನಾನು ಹೇಳ್ತಿರೋದು ಎಐಸಿಸಿ ಮಟ್ಟದಲ್ಲಿ ಅಥವಾ ಹೈಕಮಾಂಡ್ ಮಟ್ಟದಲ್ಲಿ ಇರುವಂತ ನಾಯಕರುಗಳು. ಹಾಗಾಗಿ ಅದನ್ನ ಕಾಪಾಡ್ಕೊಳ್ಬೇಕಾಗಿದ್ದು ರಾಜ್ಯ ಮಟ್ಟದಲ್ಲಿ, ಅದು ಸಚಿವರೇ ಇರ್ಬೋದು, ಶಾಸಕರೇ ಇರ್ಬೋದು ಅಥವಾ ಪಕ್ಷದ ಕಾರ್ಯಕರ್ತರೇ ಇರ್ಬೋದು, ಅವರ ಮಟ್ಟದಲ್ಲಿ ಅದನ್ನ ಕಾಪಾಡ್ಕೊಳ್ಬೇಕಾಗಿತ್ತು ಹೈಕಮಾಂಡ್ ನ ಒಂದು ಜವಾಬ್ದಾರಿ. ಆ ಕಾರಣಕ್ಕಾಗಿ ಬಹುಶಃ ಈ ರೀತಿಯಲ್ಲಿ ಒಂದು ಬ್ಯಾಲೆನ್ಸ್ಡ್ ಆಗಿ ಅವರು ಮಾತಾಡದಂತೆ ಕಾಣಿಸ್ತಾ ಇದೆ ಕಾವ್ಯ. ಥ್ಯಾಂಕ್ ಯು ಸುಖೇಶ್, ಡೀಟೇಲ್ಸ್ಗಾಗಿ. 38 Congress legislators, some are still left. I think this exercise has proved the grand success of the
5 Congress guarantees as also the interest that Congress leaders, Congress MLAs and Congress workers have taken. We also discussed with the MLAs the development work done by the government as also by themselves in their respective constituencies. And I can say that having seen the report and discussed in detail for over an hour with each one of the MLAs, the report is very satisfactory. The Congress MLAs have taken a lot of interest in developmental work, unlike the BJP.